ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇಂದು ನಾವು ನವಗ್ರಹಗಳಲ್ಲಿ ಒಬ್ಬರಾದ ಶನಿದೇವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ನಮ್ಮ ಹಿಂದೂ ಧರ್ಮದಲ್ಲಿ ನವಗ್ರಹಗಳಲ್ಲಿ ಒಬ್ಬರು ಮತ್ತು ಶನಿಗ್ರಹದ ಅಧಿದೇವತೆ. ಇವರು ಕರ್ಮ, ನ್ಯಾಯ ಮತ್ತು ಶಿಸ್ತಿನ ದೇವರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಮನುಷ್ಯರು ಮಾಡುವ ಕೆಲಸಕ್ಕೆ ತಕ್ಕಂತೆ ಫಲಗಳನ್ನು ಕೊಡುತ್ತಾರೆ. ಅಂದರೆ ಒಳ್ಳೆಯದನ್ನು ಮಾಡಿದ ಮನುಷ್ಯರಿಗೆ ಒಳ್ಳೆಯ ಫಲವನ್ನು, ಹಾಗೆಯೇ ಕೆಟ್ಟ ಕರ್ಮಗಳನ್ನು ಮಾಡಿದ ಜನರಿಗೆ ಕೆಟ್ಟ ಫಲವನ್ನು ನೀಡುತ್ತಾರೆ ಶನಿದೇವ. ಕಪ್ಪು ಬಣ್ಣದ ಉಡುಪು ಧರಿಸಿ ಕಾಗೆ ಅಥವಾ ಎಮ್ಮೆಯ ಮೇಲೆ ಸವಾರಿ ಮಾಡುವ ಶನಿದೇವ. ಶನಿವಾರದಂದು ಪೂಜಿಸಲ್ಪಡುವ ದೇವರು ಶನಿದೇವ. ಶನಿದೇವನ ಬಗ್ಗೆ ಇನ್ನಷ್ಟು ಪ್ರಮುಖ ಅಂಶಗಳನ್ನು ತಿಳಿಯೋಣ. ಮೊದಲೇ ಹೇಳಿದ ಹಾಗೆ ಶನಿದೇವರು ನ್ಯಾಯದೇವತೆ. ಹೌದು ವೀಕ್ಷಕರೇ, ಶನಿದೇವನನ್ನು ಕರ್ಮಫಲದಾತ ಎಂದು ಕರೆಯಲಾಗುತ್ತದೆ. ಅಂದರೆ ಪ್ರತಿಯೊಬ್ಬರೂ ತಮ್ಮ ಕರ್ಮಕ್ಕೆ ತಕ್ಕಂತೆ ಶಿಕ್ಷೆ ಅಥವಾ ಬಹುಮಾನವನ್ನು ಅನುಭವಿಸಬೇಕಾಗುತ್ತದೆ. ರೂಪ ಮತ್ತು ವಾಹನ. ಇವರು ಕಡು ಬಣ್ಣದ ಶರೀರ ಹೊಂದಿದ್ದು ಕತ್ತಿ ಅಥವಾ ದಂಡವನ್ನು ಹಿಡಿದಿರುತ್ತಾರೆ. ಇವರ ವಾಹನ ಕಾಗೆ ಅಥವಾ ಎಮ್ಮೆಯಾಗಿರುತ್ತದೆ. ಇದು ಎಚ್ಚರಿಕೆ ಮತ್ತು ಶಿಸ್ತನ್ನು ಪ್ರತಿನಿಧಿಸುತ್ತದೆ. ಇವರನ್ನು ಯಾವ ರೀತಿಯಾಗಿ ಪೂಜಿಸಬಹುದು? ಶನಿವಾರದಂದು ಶನಿದೇವನಿಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದು, ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚುವುದು, ಕಪ್ಪು ಎಳ್ಳು, ಉದ್ದಿನಬೇಳೆ, ಕಪ್ಪು ಬಟ್ಟೆ ಅಥವಾ ಪಾದರಕ್ಷೆಗಳನ್ನು ಮುಖ್ಯವಾಗಿ ಬಡವರಿಗೆ ದಾನ ಮಾಡುವುದು ಅತ್ಯಂತ ಮಂಗಳಕರವಾಗಿದೆ. ಇದರಿಂದ ಸುಲಭವಾಗಿ ಶನಿದೇವರ ಆಶೀರ್ವಾದವನ್ನು ಪಡೆಯಬಹುದು. ಹಾಗೆಯೇ ಸಾಧಕಗಳನ್ನು ತಿಳಿಯೋಣ. ಅರಳಿ ಮರ ಮತ್ತು ಪಿಪಲಾದ ಮುನಿಯನ್ನು ಪೂಜಿಸುವವರ ಮೇಲೆ ಶನಿದೇವನು ಹೆಚ್ಚು ನಕಾರಾತ್ಮಕ ಪ್ರಭಾವವನ್ನು ಬೀರುವುದಿಲ್ಲ ಎಂದು ನಂಬಲಾಗಿದೆ. ಪ್ರಾಮುಖ್ಯತೆ. ಶನಿದೇವನು ಶಿಸ್ತು, ತಾಳ್ಮೆ, ದೀರ್ಘಾಯುಷ್ಯ ಮತ್ತು ಶ್ರಮವನ್ನು ಪ್ರತಿನಿಧಿಸುತ್ತಾರೆ. ಪ್ರಾಮಾಣಿಕರ ಮೇಲೆ ಇವರ ಕೃಪೆ ಸದಾ ಇರುತ್ತದೆ. ಶನಿದೇವನ ಭಕ್ತಿಗೀತೆಗಳು ಮತ್ತು ಶನಿದೇವನ ಮಂತ್ರಗಳನ್ನು ಆಲಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಹಾಗೂ ಪುಣ್ಯವೂ ಸಹ ಬರುತ್ತದೆ. ನೋಡಿದರಲ್ಲ ವೀಕ್ಷಕರೇ, ಇದಾಗಿತ್ತು ಶನಿದೇವರ ಸಂಪೂರ್ಣ ಮಾಹಿತಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.